ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನವೀನ್ ಶಂಕರ್. ನಾನಿದ್ದೀನಿ ಇವತ್ತು ಸ್ಟಾರ್ಸ್ ಎಕ್ಸ್ಪ್ರೆಸ್ ನಲ್ಲಿ ವಿತ್ ನೇತ್ರ. ಬನ್ನಿ ನಮ್ಮ ನೋಡಿದವರು ಏನಂತಾರೆ ಸಿನಿಮಾ ಬಗ್ಗೆ ಮಾತಾಡೋಣ. Stars Express with ಅನ್ಎಡಿಟೆಡ್ ಆರ್ಜೆ ನೇತ್ರ ಜೊತೆ ರೇಡಿಯೋ ಸಿಟಿಯಲ್ಲಿ ನಾನ್ ನೇತ್ರ. ನೋಡ್ದವ್ರು ಏನಂತಾರೆ, ಇನ್ನೇನಂತಾರೆ, ನೋಡ್ದವ್ರು ಆಕ್ಚುಲಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದಾರೆ. ವಿಚ್ ಇಸ್ ವೈ ಈ ಸಿನಿಮಾದ ಬಗ್ಗೆ ಖಂಡಿತ ನಾವು ಮಾತಾಡಲೇಬೇಕು ಸ್ಟಾರ್ಸ್ ಎಕ್ಸ್ಪ್ರೆಸ್ ನಲ್ಲಿ. ನೇತ್ರ ಜೊತೆ ಇವತ್ತು ನಮ್ಮ ಸ್ಟುಡಿಯೋನಲ್ಲಿರುವಂತಹ ಒನ್ ಆಫ್ ದ ವೆರಿ ಟ್ಯಾಲೆಂಟೆಡ್ ಆಕ್ಟರ್ಸ್, ನನ್ನ ಫೇವ್ರೇಟ್ ನವೀನ್ ಶಂಕರ್. ವೆಲ್ಕಮ್. ಹಾಯ್ ನಮಸ್ಕಾರ. ಹೆಂಗಿದ್ರಿ? ಯಾವಾಗ್ಲೂ ಒಂಥರ ನಿಮ್ಮನ್ನ ಸ್ಕ್ರೀನ್ ಮೇಲೆ ಪರ್ಟಿಕ್ಯುಲರ್ಲಿ ನನಗೆ ನಿಮ್ಮನ್ನ ಸ್ಕ್ರೀನ್ ಮೇಲೆ ನೋಡೋದು ಒಂಥರ ಖುಷಿ ನನಗೆ. ಥ್ಯಾಂಕ್ ಯು. ನಮಗೂ ಸ್ಟುಡಿಯೋಗೆ ಬರೋಕೆ ಅಷ್ಟೇ ಖುಷಿನೇ. ಅಯ್ಯೋ ಆಯ್ತು. ಜನರಲಿ ನಿಮ್ಮ ಪರ್ಫಾರ್ಮೆನ್ಸ್ಗಳಲ್ಲಿ ಒಂದು ಫಿನಿಶಸ್ ಇರ್ಬೋದು, ಒಂದೊಂದು ಏನೋ ನುವಾನ್ಸಸ್ ಇರುತ್ತಲ್ಲ, ದಟ್ ಜಸ್ಟ್ ಶೋಸ್ ಆಲ್ ದ ಟೈಮ್. ಥ್ಯಾಂಕ್ ಯು ಸೋ ಮಚ್. ಹಾಗೆ ನೋಡಿದವ್ರು ಏನಂತಾರೆ, ಜನ ನೋಡಿದವ್ರಂತೂ ನಿಜವಾಗ್ಲೂ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಸಿನಿಮಾನ. ಇವತ್ತಿನ ಇತ್ತೀಚಿನ ರಿಲೀಸ್ಗಳಲ್ಲಿ ಥಿಯೇಟರ್ಗೆ ಬಂದು ಫಸ್ಟ್ ನೋಡೋದು ಇದೇ ಒಂದು ನಾವು ವಿಕ್ಟಿಮ್ ಮೆಂಟಾಲಿಟಿಲಿ ಇರುವಂಥ ಟೈಮಲ್ಲಿ ಸಿನಿಮಾನ ಥಿಯೇಟರ್ಗೆ ಬಂದು ಆಕ್ಚುಲಿ ಚೆನ್ನಾಗಿದೆ ಗುರು ಅಂತ ಒಳ್ಳೆ ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಆಗ್ತದೆ. ಐ ಹೋಪ್ ಇದು ಇನ್ನೂ ಬೇಗ ಸ್ಪ್ರೆಡ್ ಆಗಬೇಕು, ಜನ ಬೇಗ ಥಿಯೇಟರ್. ವಿ ಆರ್ ಎಂಟರಿಂಗ್ ಫೋರ್ತ್ ವೀಕ್. ಹೌದು, ಫೋರ್ತ್ ವೀಕ್ನಲ್ಲಿ ಇನ್ನೂ ನಿಧಾನವಾಗಿ ಮಾತು ಸ್ಪ್ರೆಡ್ ಆಗ್ತಿದೆ. ಇಟ್ಸ್ ಅ ಗುಡ್ ಥಿಂಗ್. ಸೊ ಹೇಗಿದ್ದೀರಿ ನವೀನ್? ಆರಾಮ್. ಎಲ್ಲ ಆರಾಮ್. ನೀವು ಹೆಂಗಿದ್ರಿ? ನಾನು ಸೂಪರ್ ಆಗಿದ್ದೀನಿ. ಒಂಥರ ಈ ಒಂದು ಸಿನಿಮಾಗೆ ಎಲ್ಲವನ್ನೂ ಕೊಟ್ರ ಅಂತ, ಲಿಟ್ರಲಿ. ಆ ವೇಟ್ ಲಾಸ್ ಇಸ್ ಇನ್ಸೇನ್. ಸುಮ್ಮನೆ ಹಾಗೆ ನೋಡಿದ್ರೆ ಒಬ್ಬ ಆರ್ಟಿಸ್ಟ್ ಅಫ್ಕೋರ್ಸ್ ಒಂದು ಕೀಡ ಇರುತ್ತೆ, ಇನ್ನೂ ಏನೋ ದೊಡ್ಡದು ಮಾಡಬೇಕು, ಇನ್ನೇನೋ ಹೊಸ ಟ್ರೈ ಮಾಡಬೇಕು ಅನ್ನೋ ಅದು ಒಂಥರ ಮಜಾ ಇರುತ್ತೆ ನಮಗೆ. ಯೂಶ್ವಲಿ ಒಂದು ಕ್ಯಾರೆಕ್ಟ್ರಿಗೆ ಏನಾದ್ರು ಒಂದು ಚಾಲೆಂಜಿಗಾಗಿ ಸಿಕ್ಕಿದ್ಗಳೇ ಏನೋ ಸಿಕ್ತು ಅಂತ ಒಂಥರ ಖುಷಿ ಇರ್ತೈತೆ. ಸೊ ಆ ಥರ ಸಿಕ್ಕಿದ ಸ್ಕ್ರಿಪ್ಟ್ ಇದು. ಹೊಂದಿಸಿ ಬರೀರಿ ಮಾಡ್ತಿದ್ದೆ ನಾನು ಆಲ್ರೆಡಿ, ಅಂದರೆ ಒಪ್ಕೊಂಡ್ಬಿಟ್ಟಿದ್ದೆ ನಾನು. ಅದಾದ್ಮೇಲೆ ಇವ್ರು ನರೇಟ್ ಮಾಡಿದ್ದು ನಂಗೆ, ಈ ಥರದೈತೆ ಅಂತ. ಓಕೆ, ಇದೂ ಲೈಫ್ ಬಗ್ಗೆನೇ ಐತೆ, ಇಲ್ಲಿನೂ ಒಂದು ಕ್ಯಾರೆಕ್ಟರ್ ಜರ್ನಿ ಐತೆ, ಏನು ಮಾಡೋದು, ತಗೊಳ್ಳೇಬೇಡ ಅಂತ ಅಂದ್ಕೊಂಡಿದ್ದೆ. ಅದಾದಮೇಲೆ ಹೇಳೋ ವಿಷಯಗಳು ಬೇರೆ ಇತ್ತಲ್ಲ, ಪರ್ಸ್ಪೆಕ್ಟಿವ್ಗಳು ಬೇರೆ ಇತ್ತು. ಆ್ಯಂಡ್ ಎಸ್ಪೆಷಲಿ ಅದು ರಿಲೇಷನ್ಶಿಪ್ಗಳ ಬಗ್ಗೆ ಮಾತಾಡಿದ್ರೆ, ಲೈಫ್ ಬಗ್ಗೆ ಮಾತಾಡಿದ್ರೆ, ಈ ಪಿಕ್ಚರ್ ಪರ್ಟಿಕ್ಯುಲರ್ಲಿ ಪರ್ಸ್ಪೆಕ್ಟಿವ್ಸು ಮತ್ತು ಅದರಲ್ಲೂ ತಾಯಿಯಿಂದ ಹಿಡಿದು ಗರ್ಲ್ ಫ್ರೆಂಡಿಂದ ಹಿಡಿದು ಆ ವಿಮೆನ್ ಪರ್ಸ್ಪೆಕ್ಟಿವ್ ಎಲ್ಲ ಭಾಳ ಚಲೋ ಇತ್ತು. ಸೊ ಅದಕ್ಕೆ ಇಲ್ಲ ಮಾಡಿಬಿಡೋಣ ಅಂತ ಅಂದ್ಕೊಂಡು ಒಪ್ಕೊಂಡಿದ್ದು ಈ ಸಿನಿಮಾ. ಸೋ ಫಾರ್ ನನಗೆ ರಿಲೀಸ್ ಆಗಿರೋ ಎಲ್ಲ ಪಿಕ್ಚರ್ಗಳಿಗೂ ಕಂಪೇರ್ ಮಾಡಿದ್ರಪ್ಪ ಅಂದರೆ ಐ ಪರ್ಸ್ನಲಿ ಫೀಲ್ ಇಲ್ಲಿ ನಟನಾಗಿ ಒಂದು ಸ್ವಲ್ಪ ಸ್ಪೇಸ್ ಇತ್ತು ನಂಗೆ ಕೆಲಸ ಮಾಡೋದಕ್ಕೆ. ಬೇರೆ ಎಲ್ಲ ಪಿಕ್ಚರ್ಗಳಲ್ಲೂ ಇತ್ತು, ಬಟ್ ಅದಕ್ಕೆ ಎಲ್ಲ ಪಿಕ್ಚರ್ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಜಾಸ್ತಿ ಇತ್ತು. ಬಿಕಾಸ್ ಇಟ್ಸ್ ಹಿಸ್ ಜರ್ನಿ. ಥ್ರೂ ಹಿಸ್ ಜರ್ನಿ ದ ಡೈರೆಕ್ಟರ್ ಇಸ್ ಸೇಯಿಂಗ್ ಎವ್ರಿಥಿಂಗ್. ಸೊ ಹಾಗಾಗಿ ಒನ್ ಆಫ್ ಮೈ ಫೇವ್ರೆಟ್ಸ್. ಇವತ್ತಿನ ಕೆಲವಾರು ಹೀರೋಗಳಲ್ಲಿ ಆಕ್ಚುಲಿ ಪ್ರೊಟ್ಯಾಗನಿಸ್ಟ್ ರೋಲ್ಗಳನ್ನು ಪ್ಲೇ ಮಾಡೋರಲ್ಲಿ ಪರ್ಫಾರ್ಮರ್ ಅಂತ ಹೇಳಬೇಕಾದ್ರೆ ನವೀನ್ ಶಂಕರ್ ಖಂಡಿತ ಲಿಸ್ಟಲ್ಲಿ ಇದ್ದೇ ಇರ್ತಾರೆ. ಅಂಥ ಪಾತ್ರಗಳನ್ನು ಮಾಡಿದ್ದೀರಾ. ಇನ್ಫ್ಯಾಕ್ಟ್ ಯಾವುದೇ ಪಾತ್ರ ಕೂಡ ಕೊಟ್ಟರು ಕೂಡ ಅದರಲ್ಲಿ ನಿಮ್ದೇನೋ ಒಂದು ಇದ್ದೇ ಇರುತ್ತೆ, ಅದರಲ್ಲಿ ಒಂದು ಟಚ್ ಇದ್ದೇ ಇರುತ್ತೆ ಫಾರ್ ಶ್ಯೂರ್. ಹಾಗೆ ದೊಡ್ಡ ರಿಲೀಸ್ ಲೈಕ್ ಸಲಾರ್ ಆಗಿರಬಹುದು, ಅಲ್ಲಿಂದ ಈ ರೀತಿಯಾದ ಒಂದು ಅಬ್ಸಲ್ಯೂಟ್ ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಆಗಿರಬಹುದು, ಒಂದು ಒಳ್ಳೆ ಗ್ರಾಫಲ್ಲಿ ಹೋಗ್ತಾ ಇದೆ ಕರಿಯರು. ಖುಷಿ ಇದೆಯಾ? ಇನ್ನೂ ಮಾಡಬೇಕು ಅನ್ನೋಂಥ ಇದಿದೆಯಾ? ಆಬ್ವಿಯಸ್ಲಿ. ಅಂದರೆ ಇವಾಗ ಒಂದು ಯಾರು ಪ್ಲ್ಯಾನ್ ಮಾಡ್ತಾರಲ್ಲ ಗೊತ್ತಿಲ್ಲ, ಬಟ್ ನಮ್ಗೆ ಬರ್ಬೇಕಾದ್ರೆ ಒಂದು ಪ್ಲ್ಯಾನಿಂಗ್ ಇರುತ್ತಲ್ಲ. ಫ್ರಮ್ ದ ವೆರಿ ಫಸ್ಟ್ ಥಾಟ್, ನಾವು ಆ್ಯಕ್ಟರ್ ಆಗಬೇಕು ಅಂತ ಅಂದ್ಕೊಂಡಿರೋ ಥಾಟಿಂದ ಹಿಡ್ಕೊಂಡು ಪ್ರತಿ ಸ್ಟೆಪ್ಪಲ್ಲೂ ಒಂದಿಷ್ಟು ಪ್ಲ್ಯಾನಿಂಗ್ ನಡೀತಾನೆ ಇರ್ತದೆ. ಓಕೆ, ಈಗ ನಾನು ಕಾಲೇಜ್ ಬಿಡಾಕ್ತೀನಿ, ಇಷ್ಟು ವರ್ಷದಾಗೆ ಹೀರೋ ಆಗಬೇಕು. ಓಕೆ, ಅದು ಅಷ್ಟು ವರ್ಷನಾಗ ಆಗಲಿಲ್ಲ. ಓಕೆ, ಇಷ್ಟು ವರ್ಷದಾಗ ಆಗಬೇಕು. ನೋಡಿದವ್ರು ಏನಂತಾರೆ, ಮನೆಗೇನಂತಾರೆ, ಅವರೇನಂತಾರೆ, ಇವರೇನಂತಾರೆ ಅಂತ. ಸೊ ಹಾಗೆ ಪ್ಲ್ಯಾನ್ಸ್ ದೊಡ್ಡವೇ ಇರ್ತವೆ. ಬಟ್ ಐ ಆಮ್ ಹ್ಯಾಪಿ ಅದು ಶೇಪ್ ಅಪ್ ಹಾಕೋತ ಹೋಗ್ತಿರೋದೈತಲ್ಲ. ಇಟ್ಸ್ ಗುಡ್. ಸಿನಿಮಾದಿಂದ ಸಿನಿಮಾಕ್ಕೆ ನಮ್ಮ ಪ್ರೀತಿಸೋರು ಜಾಸ್ತಿ ಆಗ್ತಾರೆ. ಆಮೇಲೆ ಹೋದಾಗ ಬೆಟ್ಟಾಗದಾಗ ಅವರು ನಮಗೆ ಅಪ್ರಿಷಿಯೇಟ್ ಮಾಡೋ ರೀತಿ ಆಗಿರ್ಬೋದು, ನಮ್ಮನ್ನು ರಿಸೀವ್ ಮಾಡ್ಕೊಂಡಿರೋ ರೀತಿ ಆಗಿರ್ಬೋದು, ಅವೆಲ್ಲನೂ ಖುಷಿ ಕೊಡ್ತಾ ಹೋಗ್ತೈತೆ. ಇಲ್ಲ ನಾವು ಕೆಲಸ ಮಾಡಾಕ್ತೀವಿ ಅಂತ ಆ್ಯಕ್ಚುಲಿ ಖುಷಿ ಆಗುತ್ತೆ. ಆ್ಯಂಡ್ ಕತೆಗಳು ಬರೋಕ್ಕೆ ಶುರು ಆಗ್ತಾವಲ್ಲ. ಅಂದ್ರೆ ನಿಮ್ಮನ್ನು ಇಟ್ಕೊಂಡು ಒಂದು ಕತೆ ಮಾಡೀನಿ ನಾನು, ಬೆಟ್ಟಾಗ್ರಿ ನೀವು ಒಂದ್ಸರಿ ನಮಗೆ ಒಂದು 3 hours ಟೈಮ್ ಕೊಡ್ರಿ, ನಾವು ಪೂರ್ತಿ ಕತೆ ಹೇಳಬೇಕು ಅಂತ ಹೀಗೆ ಹೇಳ್ತಾ ಹೋಗ್ತಾರಲ್ಲ. ಆ್ಯಂಡ್ ಚಾಯ್ಸಸ್ ಕ್ರಿಯೇಟ್ ಆಗ್ತಾ ಹೋಗ್ತಾವೆ. ಇಷ್ಟು ದಿವಸದವರೆಗೂ ಚಾಯ್ಸಸ್ ಇರಲಿಲ್ಲ,
ಬರೋ 2-3 ಕತೆ ಒಳಗೆ ಅದರಾಗ ಯಾವ್ದು ಬೆಸ್ಟ್ ಐತೆ ಅದು ತೊಗೊಂಡು ಹೋಗ್ತಾ ಇರ್ಬೇಕಿತ್ತು. ಸೊ ಇವಾಗ ಹೆಚ್ಚು ಕತೆಗಳು ಬರ್ತಾವು. ಪರ್ಫಾರ್ಮರ್ ಸ್ಪೇಸ್ ಅಲ್ಲಿ ರಿಜಿಸ್ಟರ್ ಆಗಿ ಹೋಗಿದ್ದೀರಾ ಜನ. ಎಸ್. ಸೊ ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ನವೀನ್ ಶಂಕರ್. ನಾನಿದ್ದೀನಿ ಇವತ್ತು ಸ್ಟಾರ್ಸ್ ಎಕ್ಸ್ಪ್ರೆಸ್ ನಲ್ಲಿ ವಿತ್ ನೇತ್ರ. ಬನ್ನಿ ನಮ್ಮ ನೋಡಿದವರ ನಂತರ ಸಿನಿಮಾ ಬಗ್ಗೆ ಮಾತಾಡೋಣ. Stars Express with RJ Netra. ಅನ್ಎಡಿಟೆಡ್ RJ ನೇತ್ರ ಜೊತೆ ರೇಡಿಯೋ ಸಿಟಿಯಲ್ಲಿ ನಾನ್ ನೇತ್ರ.